ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದಿನಕ್ಕೊಂದು ಬೆಳವಣಿಗೆ ಆಗ್ತಾ ಇದೆ, ಕ್ಷಣಕ್ಕೊಂದು ಟ್ವಿಸ್ಟ್ ಪಡೆದುಕೊಳ್ತಾ ಇದೆ, ಹೊಸ ಮಾಹಿತಿಗಳು ಬರ್ತಾ ಇದ್ದಾವೆ. ಇದುವರೆಗೆ ಒಟ್ಟು 28 ಕಡೆ ಸ್ಥಳ ಮಹಜರು ಮಾಡಿದ್ದಾರೆ ತನಿಖಾಧಿಕಾರಿಗಳು. 28 ಕಡೆ ದರ್ಶನ್ ಮನೆ, ಪಟ್ಟಣಗೆರೆಯ ಶೆಡ್ಡು, ಆರೋಪಿಗಳ ಮನೆಗಳು, ಶವ ಬಿಸಾಡಿದ್ದ ಸ್ಥಳ, ಹೀಗೆ ಒಟ್ಟು 28 ಕಡೆ ಪೊಲೀಸರು ಸ್ಥಳ ಮಹಜರು ಇಲ್ಲಿವರೆಗೆ ಮಾಡಿದ್ದಾರೆ. ಯಾವ ಸ್ಥಳವನ್ನು ಬಿಡ್ತಾ ಇಲ್ಲ, ಯಾವ ಸಾಕ್ಷಿಯನ್ನು ಬಿಡ್ತಾ ಇಲ್ಲ. 28 ಕಡೆ ಸ್ಥಳ ಮಹಜರಾಗಿದೆ, ಸಾಕ್ಷಿ ಸಂಗ್ರಹ ಆಗಿದೆ. ದರ್ಶನ್ ಮನೆ, ಪಟ್ಟಣಗೆರೆಯ ಶೆಡ್ಡು, ಆರೋಪಿಗಳ ಮನೆಗಳು, ಶವ ಬಿಸಾಡಿದ ಸ್ಥಳ ಸೇರಿ ಒಟ್ಟು 28 ಕಡೆ ಪೊಲೀಸರು ಸ್ಥಳ ಮಹಜರು ಮಾಡಿದ್ದಾರೆ. ಪ್ರದೋಷ್ ಮನೆಯಲ್ಲಿ ದರ್ಶನ್ ನೀಡಿದ್ದ 30 ಲಕ್ಷ ರೂಪಾಯಿಯನ್ನು ಸೀಸ್ ಮಾಡಿಕೊಂಡಿದ್ದಾರೆ. ಸಿಸಿಟಿವಿ ಫುಟೇಜ್ಗಳನ್ನು ಸೀಸ್ ಮಾಡಿಕೊಂಡಿದ್ದಾರೆ. ಶವ ಬಿಸಾಡಿದ್ದ ಸ್ಥಳಕ್ಕೆ ಆರೋಪಿಗಳನ್ನು ಕರೆದೊಯ್ದು ಅಲ್ಲೂ ಮಹಜರು ಮಾಡಿದ್ದಾರೆ. ಪಟ್ಟಣಗೆರೆಯ ಶೆಡ್ನಲ್ಲಿ ಕೃತ್ಯಕ್ಕೆ ಬಳಸಿದ್ದ ವಸ್ತು, ಸಾಕ್ಷ್ಯಗಳನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಆರ್ಆರ್ ನಗರದ ಐಡಿಯಲ್ ಹೋಮ್ಸ್ನಲ್ಲಿ ಸ್ಕಾರ್ಪಿಯೋ ಕಾರನ್ನು ಸೀಸ್ ಮಾಡಿದ್ದಾರೆ. ಚಿತ್ರದುರ್ಗದ ಹಲವು ಆರೋಪಿಗಳ ಮನೆಯಲ್ಲೂ ಸ್ಥಳ ಮಹಜರು ಮಾಡಿದ್ದಾರೆ. ಸೊ ಇಂಚಿಂಚು ಜಾಲಾಡಿದ್ದಾರೆ ಪೊಲೀಸರು. ಅದೇ ಹೇಳಿದ್ವಲ್ಲ, ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ನಿಜಕ್ಕೂ ನಮ್ಮ ಪೊಲೀಸರಿಗೆ ಹ್ಯಾಟ್ಸ್ ಆಫ್ ಹೇಳೋದು. ಇಂಚಿಂಚು ಜಾಲಾಡಿದ್ದಾರೆ, ಎಲ್ಲೂ ಕೂಡ ಲೋಪ ಆಗಬಾರದು. ಯಾಕೆ ಅಂದರೆ ಇಡೀ ಪ್ರಕರಣ ನಿಂತಿರೋದು ಸಾಕ್ಷಿಗಳ ಸಂಗ್ರಹದ ಮೇಲೆ, ಸಾಕ್ಷ್ಯ ಸಂಗ್ರಹದ ಮೇಲೆ. ಇವತ್ತು ಏನು ಬೇಕಾದರೂ ಹೇಳ್ಬೋದು ಇವರೆಲ್ಲ. 17, 19 ಜನ ಅಂತ ಏನು ಕಲ್ಪ್ರಿಟ್ಗಳು, ಆರೋಪಿಗಳು ಅಂತ ಹೇಳ್ತೀವಲ್ಲ, ಇವರು ಇವತ್ತಿಗೆ ಯಾವ ಹೇಳಿಕೆಯನ್ನು ಕೂಡ ಕೊಡ್ಬೋದು. ಆದರೆ ನಾಳೆ ಟ್ರಯಲ್ ಆದಾಗ ಕೋರ್ಟಿಗೆ ಬಂದು ಅಲ್ಲಿ ವಿಟ್ನೆಸ್ ಬಾಕ್ಸ್ನ ಒಳಗಡೆ ನಿಂತ್ಕೊಂಡು ಏನು ಹೇಳ್ತಾರಲ್ಲ, ಅದೇ ಮ್ಯಾಟರ್. ಇವತ್ತು ಹೇಳಿದಂಥವ್ರು ನಾಳೆ ಇನ್ನೊಂದೇನಾದರೂ ಹೇಳ್ಬೋದು. ಆದರೆ ಅದಕ್ಕೆ ಬೇಕಾದಂಥ ಸಾಕ್ಷ್ಯ ಸಂಗ್ರಹ ಆಗಬೇಕು. ಆ ಸಾಕ್ಷ್ಯ ಸಂಗ್ರಹವನ್ನು ಪೊಲೀಸರು ಇಂಚಿಂಚು ಮಾಡ್ತಾ ಇದ್ದಾರೆ. ಇಟಿಯೋಸ್ ಕಾರು, ರೇಣುಕಾ ಸರ, ಉಂಗುರ, ವಾಚು, ಏನೆಲ್ಲ ಇದೆಯೋ ಅವೆಲ್ಲವನ್ನು ಸಂಗ್ರಹ ಮಾಡಿದ್ದಾರೆ. ಆರ್ಆರ್ ನಗರದ ಟ್ರೋಬೋ ಹೋಟೆಲ್ 98 ಸ್ಟ್ರೀಟ್ನಲ್ಲಿ ಒಂದು ಬಟ್ಟೆ ಅಂಗಡಿ ಇದೆಯಲ್ಲ, ಆ ಬಟ್ಟೆ ಅಂಗಡಿಯಲ್ಲೂ ಕೂಡ ಎಲ್ಲ ಬಿಲ್ಗಳನ್ನು ಪಡ್ಕೊಂಡಿದ್ದಾರೆ. ನಟ ದರ್ಶನ್ ನಿವಾಸದಲ್ಲೂ ಮಹಜರಾಗಿದೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರ ಫ್ಲ್ಯಾಟ್ನಲ್ಲಿ ನೀಲಿ ಬಣ್ಣದ ಶೂ, ಅದು ಇದು ಏನೆಲ್ಲ ಇದೆ ಅದೆಲ್ಲ ತಗೊಂಡಿದ್ದಾರೆ. ಆರ್ಆರ್ ನಗರದ ಟ್ರೋಬೋ ಹೋಟೆಲ್ 98 ಸ್ಟ್ರೀಟ್ನಲ್ಲಿ ಬಟ್ಟೆ ಸೀಸ್ ಮಾಡ್ಕೊಂಡಿದ್ದಾರೆ. ಕೃತ್ಯ ಆದಾಗ ಯಾವ ಬಟ್ಟೆ ಹಾಕೊಂಡಿದ್ರು ಆ ಬಟ್ಟೆ. ನಟ ದರ್ಶನ್ ನಿವಾಸದಲ್ಲಿ ನಟ ದರ್ಶನ್ ಧರಿಸಿದ್ದಂಥ ಬಟ್ಟೆ, ಅಂದರೆ ಆ ಕೃತ್ಯ ಆದಂಥ ಸಂದರ್ಭದಲ್ಲಿ ದರ್ಶನ್ ಧರಿಸ್ಕೊಂಡಿದ್ರಲ್ಲ ಬಟ್ಟೆ, ಅದನ್ನ ಜೊತೆಗೆ ಸಿಸಿಟಿವಿ ದೃಶ್ಯಾವಳಿ ಅದನ್ನೂ ಸೀಸ್ ಮಾಡಿದ್ದಾರೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಫ್ಲಾಟ್ನಲ್ಲಿ ನೀಲಿ ಬಣ್ಣದ ಶೂ ಅನ್ನು ವಶಕ್ಕೆ ಪಡೆದಿದ್ದಾರೆ. ಮರ್ಮಾಂಗಕ್ಕೆ ಒದ್ರು ಅಂತ ಹೇಳಿದ್ರಲ್ಲ, ಒದ್ದಂಥ ಸಂದರ್ಭದಲ್ಲಿ ಅದರಲ್ಲಿ ಶೂವಿನ ರೇಖೆಗಳೆಲ್ಲ ಇರ್ತವೆ. FSL ಗೊತ್ತಾಗುತ್ತೆ, ಡಸ್ಟ್ ಆಗಿರ್ಬೋದು, ಶೂನಲ್ಲೆಲ್ಲಾದರೂ ಬ್ಲಡ್ ಸ್ಟೇನ್ಸ್ ಏನಾದರೂ ಇದೆಯಾ, ಇವೆಲ್ಲನೂ FSLನಲ್ಲಿ ಗೊತ್ತಾಗುತ್ತೆ. ನಿಖಿಲ್ ನಾಯಕ್ ಮನೆಯಲ್ಲಿ 4.5 ಲಕ್ಷ ರೂಪಾಯಿ ಹಣ, ಮೊಬೈಲ್ ವಶಕ್ಕೆ ಪಡೆದಿದ್ದಾರೆ. ಎಲ್ಲೆಲ್ಲಿ ಈ ಸ್ಥಳ ಮಹಜರನ್ನ ಮಾಡಿದ್ದಾರೆ ಅಂತ ನೋಡ್ಕೊಂಬನ್ನಿ. ನೋಡಿ, A1 ಪವಿತ್ರ ಗೌಡ ಮನೆಯಲ್ಲಿ ಚಪ್ಪಲಿ, ಬಟ್ಟೆ ಇದನ್ನೆಲ್ಲವನ್ನು ವಶಕ್ಕೆ ಪಡೆದಿದ್ದಾರೆ. ಕಾಕಿ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ಗೆ ಹೋಗಿದ್ದಾರೆ. ಆ ರೆಸ್ಟೋರೆಂಟ್ನಲ್ಲಿ CCTV ದೃಶ್ಯಾವಳಿಗಳನ್ನು ವಶಕ್ಕೆ ಪಡೆದಿದ್ದಾರೆ. ಯಾಕೆಂದರೆ ಈ ಸ್ಟೋನಿ ಬ್ರೂಕ್ನಲ್ಲಿ ಒಂದು ಪ್ಲ್ಯಾನ್ ಆಗಿತ್ತು ಅಂತ ಇದೆ. ಜೊತೆಗೆ ಎಲ್ಲ ಕೃತ್ಯ ಆದ ನಂತರ ಯಾರೆಲ್ಲ ಹೋಗಿ ಪೊಲೀಸರ ಮುಂದೆ ಸರೆಂಡರ್ ಆಗಬೇಕು, ಅವ್ರಿಗೆ ಎಷ್ಟೆಷ್ಟು ಹಣ ಕೊಡಬೇಕು, ಇದೆಲ್ಲ ಆಗಿದ್ದು ಸ್ಟೋನಿ ಬ್ರೂಕಲ್ಲಿ ಅಂತ. ಹಾಗಾಗಿ ಸ್ಟೋನಿ ಬ್ರೂಕ್ಗೂ ಪೊಲೀಸರು ಹೋಗಿದ್ದಾರೆ, ಅಲ್ಲೂ ಮಹಜರು ಮಾಡಿದ್ದಾರೆ. ಜೊತೆಗೆ ರೇಣುಕಾಸ್ವಾಮಿಯ ಮೊಬೈಲ್ಗಾಗಿ ಹುಡುಕಾಟ ಆಗ್ತಾ ಇದೆ. ರಾಜಕಾಲುವೆಯಲ್ಲಿ ಎಸ್ದಿದ್ದಾರೆ ಈ ಮೊಬೈಲನ್ನು ಅಂತ. ಆ ಮೊಬೈಲ್ನಲ್ಲಿ ಆತ ಮಾಡಿದ್ದು ತಪ್ಪು ಅಂತ ಅದನ್ನೆಲ್ಲ ಪಡ್ಕೊಂಡಿದ್ದಾರೆ ಅನ್ನೋದು ಕೂಡ ಇದೆ. ಹಾಗಾಗಿ ಅದಕ್ಕೂ ಕೂಡ ಹುಡುಕಾಟ ಆಗ್ತಾ ಇದೆ. ಸೊ ಎಲ್ಲ ಕಡೆ ಇಂಚಿಂಚು ಜಾಲಾಡ್ತಾ ಇದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.